ಜೀವನ ಯಾವಾಗಲೂ ಸುಲಭವಾಗಿರುವುದಿಲ್ಲ. ಕೆಲವೊಮ್ಮೆ ಕಾರಣವಿಲ್ಲದೆ ಮನಸ್ಸು ಭಾರವಾಗುತ್ತದೆ. ಅಂಥ ಕ್ಷಣಗಳಲ್ಲಿ ನಿನ್ನನ್ನು ನೀನೇ ನಿಯಂತ್ರಿಸಬೇಕು. ಆಗಲೇ ಚಂಚಲ ಮನಸ್ಸನ್ನು ನಿಯಂತ್ರಿಸಬಹುದು ಎಂಬ ಧೈರ್ಯ ನಿನಗೆ ಸಿಗುತ್ತದೆ. ಸ್ವಯಂ ನಿಯಂತ್ರಣವೇ ನಿಜವಾದ ಶಕ್ತಿ. ಜನರು ನಿನ್ನ ಪ್ರಯಾಣವನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು. ನಿನ್ನ ವೇಗ ಅವರಿಗೆ ಅಲ್ಪವಾಗಿ ಕಾಣಬಹುದು. ಆದರೆ ನಿನ್ನ ಗುರಿ ನಿನಗೆ ಸ್ಪಷ್ಟವಾಗಿದ್ದರೆ ಬೇರೆ ಯಾರ ಒಪ್ಪಿಗೆಯೂ ಅವಶ್ಯಕವಿಲ್ಲ. ಒಪ್ಪಿಗೆಯಾಚೆಗೆ ಸಾಗುವ ಪ್ರಯಾಣ. ನಿರೀಕ್ಷಿಸಬೇಡಿ, ಬೇಡಿಕೆ ಇಡಬೇಡಿ, ಕೇಳಬೇಡಿ, ಊಹಿಸಬೇಡಿ. ಜೀವನವನ್ನು ಹಾಗೆ ಹರಿಯಲು ಬಿಡಿ. ನಿಮಗೆ ಸಿಗಬೇಕಾದದ್ದು ನಿಮ್ಮ ಬಳಿ ತಾನೇ ಬರುತ್ತದೆ. ಒಮ್ಮೆ ನಿಮ್ಮನ್ನು ದುರ್ಬಲವಾಗಿ ತೋರಿಸಿ ಮತ್ತು ಬಲಶಾಲಿಯಾಗುವುದು ಎಷ್ಟು ಮುಖ್ಯ ಎಂದು ಈ ಜಗತ್ತು ನಿಮಗೆ ತೋರಿಸುತ್ತೆ. ಪ್ರತಿದಿನವೂ ಮತ್ತೆ ಪ್ರಾರಂಭಿಸಲು ಒಂದು ಅವಕಾಶವಾಗಿದೆ. ನಿನ್ನೆಯ ವೈಫಲ್ಯಗಳ ಮೇಲೆ ಕೇಂದ್ರೀಕರಿಸಬೇಡಿ. ಸಕಾರಾತ್ಮಕ ಆಲೋಚನೆಗಳು ಮತ್ತು ನಿರೀಕ್ಷೆಗಳೊಂದಿಗೆ ಇಂದಿನಿಂದ ಪ್ರಾರಂಭಿಸಿ. ದೇವರು ದೊಡ್ಡ ಗೆಲುವು ಕೊಡುವ ಮುನ್ನ ಎಲ್ಲ ಪರಿಸ್ಥಿತಿಯಲ್ಲೂ ಸೋಲುವಂತೆ ಮಾಡುತ್ತಾನೆ. ಜೀವನದಲ್ಲಿ ನೀವೆಷ್ಟೇ ಸರಿ ಇದ್ದರೂ ನೋಡುವವರ ದೃಷ್ಟಿ ಸರಿಯಿಲ್ಲದಿದ್ದರೆ ನೀವು ಮಾಡುವುದೆಲ್ಲವೂ ತಪ್ಪೆ. ಭವಿಷ್ಯದಲ್ಲಿ ಏನಾಗುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ ಮತ್ತು ಏನಾಗಲಿಲ್ಲ ಎಂಬ ಚಿಂತೆ ಯಾಕೆ? ಜಯ ಸೋಲಿನ ಯೋಚನೆ ಬಿಟ್ಟು ನಿನ್ನ ಕರ್ತವ್ಯದ ಕಡೆ ಗಮನ ಕೊಡು. ದೇಹವನ್ನು ಹಾಳು ಮಾಡುವ ಆಹಾರ, ಮನಸ್ಸನ್ನು ಹಾಳು ಮಾಡುವ ಆಲೋಚನೆಗಳು ಮತ್ತು ಮನಸ್ಥಿತಿಯನ್ನು ಹಾಳು ಮಾಡುವ ಜನರಿಂದ ಯಾವಾಗಲೂ ದೂರವಿರಬೇಕು. ಇಂದು ಜೀವನ ಕಷ್ಟಕರವಾಗಿದೆ ನಿಜ. ನಾಳೆ ಇನ್ನಷ್ಟು ಕಷ್ಟಕರವಾಗಿರಬಹುದು. ಆದರೆ ನಾಡಿದ್ದು ಇನ್ನಷ್ಟು ಸುಂದರವಾಗಿರುತ್ತೆ. ಕಷ್ಟ ಮನುಷ್ಯನನ್ನು ಕುಗ್ಗಿಸೋಕೆ ಅಲ್ಲ, ಬಲಿಷ್ಠಗೊಳಿಸಲು ಬರುತ್ತೆ. ಓ ಮನುಜ, ನಮ್ಮ ನಿಯಂತ್ರಣದಲ್ಲಿಲ್ಲದ ವಿಷಯಗಳು ಅಥವಾ ಸನ್ನಿವೇಶಗಳ ಬಗ್ಗೆ ಚಿಂತಿಸುವುದರ ಬಗ್ಗೆ ಯಾವುದೇ ಅರ್ಥವಿಲ್ಲ. ಜೀವನದಲ್ಲಿ ಅಂದುಕೊಂಡಿದ್ದೆಲ್ಲ ಆಗದಿರಬಹುದು, ಸಿಗದಿರಬಹುದು. ಭಯಪಡದೆ ಮುನ್ನುಗ್ಗು. ನೀನಂದುಕೊಂಡಿರುವುದೆಲ್ಲ ಆಗೇ ಆಗುತ್ತದೆ. ದೇವರು ನಿಮ್ಮ ಉದ್ದೇಶದಿಂದ ಸಂತುಷ್ಟನಾಗುತ್ತಾನೆ ಮತ್ತು ಮನುಷ್ಯನು ನಿಮ್ಮ ಪ್ರದರ್ಶನದಿಂದ ಸಂತುಷ್ಟನಾಗುತ್ತಾನೆ. ಅದು ನೀವು ಯಾರನ್ನು ಸಂತುಷ್ಟಗೊಳಿಸಲು ಬಯಸುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಎಲ್ಲರೂ ಇಷ್ಟಪಡುವಷ್ಟು ಸರಳವಾಗಿರಿ. ಹಾಗೆ ಯಾರು ಸರಳವಾಗಿ ಯಾಮಾರಿಸದಷ್ಟು ಜಾಣ್ಮೆ ಇರಲಿ. ನಾವು ಜೀವನದಲ್ಲಿ ಅನುಭವಿಸುವ ಪ್ರತಿಯೊಂದು ನೋವು, ಕಷ್ಟಗಳು ನಮಗೆ ಒಂದೊಂದು ಪಾಠವನ್ನು ಕಲಿಸುತ್ತೆ. ಆದರೆ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಿಂತಾಗಲೇ ಗುರಿ ಸಾಧಿಸಲು ಸಾಧ್ಯವಾಗುತ್ತೆ. ಎಷ್ಟೇ ಕಷ್ಟ ಬಂದರೂ ಒಬ್ಬನೇ ನಿಂತು ಎದುರಿಸುತ್ತೇನೆ ಎಂಬ ಛಲ ಇದ್ದರೆ ನಾವು ಏನನ್ನ ಬೇಕಾದರೂ ಸಾಧಿಸಿ ತೋರಿಸಬಹುದು. ಯಾವ ವ್ಯಕ್ತಿ ಭಗವಂತನಲ್ಲಿ ಯಾವ ಫಲ ಅಪೇಕ್ಷೆ ಮಾಡುವನೋ ಅದೇ ಫಲ ಆ ವ್ಯಕ್ತಿಗೆ ಸಿಗುತ್ತೆ. ಕಂಸನು ಸದಾ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಸಾವನ್ನೇ ಅಪೇಕ್ಷೆ ಮಾಡುತ್ತಿದ್ದ. ಕೊನೆಗೆ ಅದೇ ಫಲ ಅವನಿಗೆ ದಕ್ಕಿತು. ಕಾರಣ ನಾವು ಭಗವಂತನಲ್ಲಿ ಫಲಾಪೇಕ್ಷೆ ಮಾಡುವಾಗ ತುಂಬ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಬೇಕು. ಯಾರ ಬಾಳು ಬಾಳಲಾರದಷ್ಟು ಕಷ್ಟವೂ ಅಲ್ಲ, ಕನಿಷ್ಠವೂ ಅಲ್ಲ. ಬಾಳಿನಿಂದ ಓಡಿ ಹೋಗಬೇಡ, ಅದನ್ನು ಎದುರಿಸು, ಅದನ್ನೇ ಬಾಳು. ಆಗ ಕಷ್ಟ ಹೆದರಿ ತಾನಾಗಿ ಹಿಂದೆ ಸರಿಯುವುದು. ಎಲ್ಲರನ್ನೂ ನಮ್ಮವರು ಎಂದುಕೊಳ್ಳುವುದು ಭ್ರಮೆ. ನಾನು ನನ್ನದು ಎಂಬುವುದು ಸ್ವಾರ್ಥ. ನಿನಗೆ ನಾನಿದ್ದೇನೆ ಎಂಬುವುದು ಶುದ್ಧ ಸುಳ್ಳು. ಸತ್ಯ ಏನೆಂದರೆ ನಿನಗೆ ನೀನೇ ಹೊರತು ಮತ್ಯಾರೂ ಅಲ್ಲ. ಕರ್ಮ ಹೇಳುತ್ತದೆ, ಪ್ರೀತಿ ಸಿಗಬೇಕಾದರೆ ಎಲ್ಲರನ್ನೂ ಪ್ರೀತಿಸು, ಗೌರವ ಸಿಗಬೇಕಾದರೆ ಎಲ್ಲರನ್ನೂ ಗೌರವಿಸು. ನಾವು ಜೀವನದಲ್ಲಿ ಅನುಭವಿಸುವ ಪ್ರತಿಯೊಂದು ನೋವು, ಕಷ್ಟಗಳು ನಮಗೆ ಒಂದೊಂದು ಪಾಠವನ್ನು ಕಲಿಸುತ್ತೆ. ಆದರೆ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಿಂತಾಗಲೇ ಗುರಿ ಸಾಧಿಸಲು ಸಾಧ್ಯವಾಗುತ್ತೆ. ಯಾರ ಮನಸ್ಸು ಸ್ಥಿರವಾಗಿದ್ದು ಸಮಭಾವದಲ್ಲಿ ನೆಲೆಸಿರುವುದು ಅವರು ಈಗಾಗಲೇ ಹುಟ್ಟು ಸಾವುಗಳ ಸ್ಥಿತಿಯನ್ನು ಗೆದ್ದಿರುತ್ತಾರೆ. ಅವರು ಬ್ರಹ್ಮರಂತೆ ದೋಷರಹಿತರು. ಆದುದರಿಂದ ಅವರು ಆಗಲೇ ಬ್ರಹ್ಮನಲ್ಲಿ ಸ್ಥಿತರಾಗಿರುತ್ತಾರೆ. ಸೂರ್ಯನ ಕಿರಣಗಳು ಕೊಳಕು ಜಾಗಕ್ಕೆ ಹೋಗುತ್ತೆ, ಆದರೆ ಅದು ಕೊಳಕಾಗುವುದಿಲ್ಲ. ನಾವು ಬದುಕಿನಲ್ಲಿ ಸೂರ್ಯನ ಕಿರಣಗಳಂತೆ ಆಗಬೇಕು. ಯಾವ ಜಾಗಕ್ಕೆ ಹೋದರೂ, ಯಾರ ಜೊತೆ ಇದ್ದರೂ ನಾವು ನಾವಾಗಿರಬೇಕು, ಕೊಳಕಾಗಬಾರದು. ಜಗತ್ತಿನ ಎಲ್ಲ ಕೆಲಸವನ್ನು ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸವಿರಲಿ. ಆದರೆ ಎಲ್ಲವೂ ನನ್ನಿಂದಲೇ ಆಗಿದ್ದು ಎಂಬ ಅಹಂಕಾರ ಬೇಡ ಅಷ್ಟೇ. ಯಾವ ವ್ಯಕ್ತಿಯ ಜೊತೆಗೆ ಇದ್ದರೆ ನಮಗೆ ಹೆಚ್ಚು ನೆಮ್ಮದಿ ಸಿಗುವುದು, ಆ ವ್ಯಕ್ತಿಯ ಜೊತೆ ಸಮಯ ಕಳೆಯಲು ಸಹ ಅಷ್ಟೇ ಕಡಿಮೆ ಸಿಗುವುದು. ನಮ್ಮ ಎಲ್ಲ ಸಮಸ್ಯೆಗಳ ಮೂಲ ನಮ್ಮ ಸಂಕಲ್ಪಗಳು ಎಂದರೆ ಮನಸ್ಸಿನಲ್ಲಿ ಏನೇನು ಮಾಡಬೇಕು ಎನ್ನುವ ತೀರ್ಮಾನ. ನಾವು ಯಾವುದೇ ಒಂದು ಕೆಲಸವನ್ನು ಮಾಡುವ ಮೊದಲು ಅದನ್ನು ಮಾನಸಿಕವಾಗಿ ಮಾಡುತ್ತೇವೆ. ಹಾಗಾಗಿ ಕೃಷ್ಣ ಹೇಳುತ್ತಾನೆ, ಮೊದಲು ನಿನ್ನ ಸಂಕಲ್ಪಗಳನ್ನು ಬಿಟ್ಟು ಬಿಡು ಎಂದು. ಯಾವ ವ್ಯಕ್ತಿ ಇನ್ನೊಬ್ಬರ ಖುಷಿಗಾಗಿ ಸೋಲಲು ಹಿಂಜರಿಯುವುದಿಲ್ಲವೋ ಅವನನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ.
ಶರೀರದಲ್ಲಿರುವಷ್ಟು ಕಾಲ ಕರ್ಮಗಳನ್ನು ಮಾಡುವುದು ಅನಿವಾರ್ಯ. ಆದ್ದರಿಂದ ಕರ್ಮ ನಡೆಸದೇ ಇರುವುದು ತ್ಯಾಗವಲ್ಲ. ಕರ್ಮಫಲವನ್ನು ಬಯಸದೆ ಕರ್ಮಗಳನ್ನು ನಡೆಸುವವರೇ ನಿಜವಾದ ತ್ಯಾಗಿಗಳು. ಈ ಪ್ರಪಂಚದಲ್ಲಿ ಒಳ್ಳೆಯದನ್ನೆಲ್ಲ ಹೇಳಿ ಆಗಿದೆ, ಉಳಿದಿರುವುದು ಆಚರಣೆ ಮಾತ್ರ. ಪ್ರಾರ್ಥನೆ ಮತ್ತು ನಂಬಿಕೆ ಎರಡು ಕಣ್ಣಿಗೆ ಕಾಣಿಸದಿರಬಹುದು, ಆದರೆ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ಶಕ್ತಿ ಎರಡಕ್ಕೂ ಇದೆ. ನಾನೆಂಬ ಅಹಂಕಾರ ಅಳಿದಾಗಲೇ ಭಗವಂತನೆಂಬ ಸತ್ಯವು ಅರಿವಾಗುವುದು. ನಾವು ಪೂಜೆ ಮಾಡಿಸಿದಾಗ ಸಂಕಲ್ಪ ಮಾಡಿಸುತ್ತೇವೆ. ಇಲ್ಲಿ ನಾವು ಎಂದೂ ನಮ್ಮ ಐಹಿಕ ಬಯಕೆಗಳನ್ನು ಭಗವಂತನ ಮುಂದಿಡಬಾರದು. ಕೇವಲ ಜ್ಞಾನ, ಭಕ್ತಿ, ಮೋಕ್ಷ ಇದು ನಮ್ಮ ಸಂಕಲ್ಪವಾಗಿರಬೇಕು. ನಶ್ವರವಾದ ಬಯಕೆಗಳನ್ನು ಮುಂದಿಟ್ಟು ಪೂಜೆ ಮಾಡಿಸಿದಾಗ ನಾವು ಮಹತ್ತಾದ ಫಲವನ್ನು ಕಳೆದುಕೊಳ್ಳುತ್ತೇವೆ. ನಮಗೆ ಏನು ಬೇಕು ಏನು ಬೇಡ ಎನ್ನುವುದು ಆ ಭಗವಂತನಿಗೆ ನಮಗಿಂತ ಚೆನ್ನಾಗಿ ಗೊತ್ತು ಮತ್ತು ಆತ ಎಂದೂ ನಮ್ಮನ್ನು ಬಿಟ್ಟು ಹಾಕುವುದಿಲ್ಲ. ಪೂಜೆ ಕೇವಲ ಭಗವಂತನ ಪ್ರೀತ್ಯಾರ್ಥವಾಗಿ ಮಾಡಿ. ಆತನಲ್ಲಿ ಅನನ್ಯ ಭಕ್ತಿ ನಿಟ್ಟಾಗ ಭಗವಂತ ನಮ್ಮನ್ನು ಪ್ರೀತಿಸುತ್ತಾನೆ. ಕೃಷ್ಣ ಹೇಳುತ್ತಾನೆ, ತೇಪಂ ನಿತ್ಯಾಭಿಯುಕ್ತನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇಂತಹ ಭಕ್ತರ ಯೋಗಕ್ಷೇಮದ ಹೊಣೆ ನನ್ನದು ಎಂದು. ಇದಕ್ಕಿಂತ ಹೆಚ್ಚಿನ ಭರವಸೆ ಏನು ಬೇಕು? ಮೋಸ ಅರಿವಾದಾಗ ಮೂರ್ಖನಾದೆ ಎಂದು ಚಿಂತಿಸಬೇಡ. ಸತ್ಯ ಅರಿವಾಯಿತು ಎಂದು ಸಂತಸ ಪಡು. ಅತಿಯಾದ ಆಸೆ ಮತ್ತು ಸಿಟ್ಟು ನಾಶಕ್ಕೆ ದಾರಿ. ಕಾಮ, ಕ್ರೋಧ ಮತ್ತು ಲೋಭ ಇವು ನರಕದ 3 ಬಾಗಿಲುಗಳು ಎಂದು ಕೃಷ್ಣ ಹೇಳುತ್ತಾನೆ. ಇವು ಮನುಷ್ಯನ ವಿವೇಚನ ಶಕ್ತಿಯನ್ನು ನಾಶ ಮಾಡುತ್ತವೆ. ಇವುಗಳಿಂದ ದೂರವಿದ್ದಷ್ಟು ಜೀವನ ಶಾಂತವಾಗಿರುತ್ತದೆ. ಕೇವಲ ಪ್ರಯತ್ನ ಮತ್ತು ಧೈರ್ಯದಿಂದ ಏನನ್ನೂ ಸಾಧಿಸಲಾಗದು. ಅದಕ್ಕೊಂದು ಉದ್ದೇಶ ಮತ್ತು ಗುರಿ ಇದ್ದರಷ್ಟೇ ಗೆಲುವು. ನೀನು ಮನಸ್ಸು ಮಾಡಿದರೆ ನಿನ್ನ ಹಣೆಬರಹ ಇಷ್ಟೇ ಎಂದವರು ಸಹ ನಿನ್ನ ಮುಂದೆ ತಲೆ ತಗ್ಗಿಸುವ ತಾಕತ್ತು ನಿನ್ನಲ್ಲಿದೆ. ರಾಮ ಎನ್ನುವವನೇ ರಾವಣನಿಗೆ ಇಷ್ಟವಾಗಲಿಲ್ಲ, ಕೃಷ್ಣ ಎನ್ನುವವನೇ ಕಂಸನಿಗೆ ಮೆಚ್ಚುಗೆ ಆಗಲಿಲ್ಲ ಎಂದ ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ಬದುಕುತ್ತೇವೆ ಎಂದರೆ ಅರ್ಥವಿಲ್ಲ. ಗೆಲುವು ನಮ್ಮ ಸಾಧನೆ ಸಾಮರ್ಥ್ಯದಿಂದ ಗೆದ್ದು ಬರಬೇಕು, ಇನ್ನೊಬ್ಬರ ಸೋಲು ದೌರ್ಬಲ್ಯದಿಂದ ಅಲ್ಲ. ಲೋಪದೋಷಗಳನ್ನೇ ಕೆದಕುತ್ತಿದ್ದರೆ ತಪ್ಪು ತಡೆಗಳು ಹೆಚ್ಚಾಗಬಹುದು. ಒಳ್ಳೆಯದರ ಬಗ್ಗೆ ಚಿಂತಿಸಿ, ಒಳ್ಳೆಯದೇ ಆಗುತ್ತದೆ. ನಿಮ್ಮ ಒಳ್ಳೆಯತನವನ್ನು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ. ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿದ್ದರೆ ಸಮಯವೇ ನಿಮ್ಮನ್ನು ಯೋಗ್ಯರನ್ನಾಗಿಸುತ್ತದೆ. ಜಗತ್ತೆಂಬ ರಂಗಮಂಚದಲ್ಲಿ ನಮ್ಮ ಅಭಿನಯ ಹೇಗಿರಬೇಕೆಂದರೆ ಪಾತ್ರ ಮುಗಿದ ಬಳಿಕವೂ ಜನರು ಚಪ್ಪಾಳೆ ತಟ್ಟುತ್ತಿರಬೇಕು. ಸೋಲು ಒಂದು ದೊಡ್ಡ ಅನುಭವ. ಅದು ಕಠಿಣ ಪರಿಶ್ರಮದಿಂದ ದುಡಿಯುವ ಪಾಠ ಹೇಳಿಕೊಡುತ್ತದೆ. ಮನಸ್ಸಿನ ಸ್ಥಿರತೆಯನ್ನು ಅಥವಾ ಸ್ಥಿತಪ್ರಜ್ಞ ಸ್ಥಿತಿಯನ್ನು ಸಾಧಿಸದೆ ಆತ್ಮ ಸಾಕ್ಷಾತ್ಕಾರವು ಸಾಧ್ಯವಿಲ್ಲ. ಮನಸ್ಸಿನ ಸ್ಥಿರತೆ ಎಂದರೆ ಎಲ್ಲ ಸಂದರ್ಭಗಳಲ್ಲಿ ಮತ್ತು ಎಲ್ಲ ಪರಿಸ್ಥಿತಿಗಳಲ್ಲಿ ಒಂದೇ ಆಗಿರುವುದು. ಪ್ರಾಯಶ್ಚಿತದಿಂದ ಪಾಪಗಳು ನಾಶವಾಗುತ್ತದೆ ಮತ್ತು ಕ್ಷಮಯಾಚನೆ ಮಾಡುವುದರಿಂದ ಅಹಂ ನಾಶವಾಗುತ್ತದೆ. ದ್ವೇಷದಿಂದ ಮುಕ್ತವಾದ ಮತ್ತು ಶುದ್ಧವಾದ ಮನಸ್ಸು ಕಷ್ಟದ ಸಮಯದಲ್ಲಿ ಯಾರಿಂದಲೂ ಬೆಂಬಲವನ್ನು ಪಡೆದಿದ್ದರೂ ಸಹ ದೇವರ ಶಕ್ತಿ ಒಂದಲ್ಲ ಒಂದು ರೂಪದಲ್ಲಿ ಅವರೊಂದಿಗೆ ಇರುತ್ತದೆ. ಬದಲಾವಣೆ ಪ್ರಕೃತಿಯ ನಿಯಮ. ಅದನ್ನು ಒಪ್ಪಿಕೊಂಡವನು ದುಃಖದಿಂದ ಮುಕ್ತನಾಗುತ್ತಾನೆ. ಜಗತ್ತಿನಲ್ಲಿ ನಿಮ್ಮವರು ಅಂದರೆ ಯಾರು ಗೊತ್ತೇ? ಸಮಯ ಅದೊಂದು ಸರಿಯಾಗಿದ್ದರೆ ಎಲ್ಲರೂ ಜೊತೆಯಾಗಿರುತ್ತಾರೆ. ಬೇರೆಯವರಿಗೆ ನಮ್ಮನ್ನು ಹೋಲಿಸಿಕೊಳ್ಳುವುದು ನಮಗೆ ನಾವೇ ಮಾಡಿಕೊಂಡ ಅಪಮಾನ. ನಮ್ಮದೇ ವ್ಯಕ್ತಿತ್ವ ರೂಪಿಸಿಕೊಂಡು ಇತರರಿಗೆ ಪ್ರೇರಣೆಯಾಗಲು ಯತ್ನಿಸಬೇಕು. ಮನಸ್ಸನ್ನು ಜಯಿಸಿದವನು ಲೋಕವನ್ನೇ ಜಯಿಸಿದವನಾಗುತ್ತಾನೆ. ಬಾಹ್ಯ ಶತ್ರುಗಳಿಗಿಂತ ಆಂತರಿಕ ಅಶಾಂತಿಯೇ ದೊಡ್ಡದು. ವಿಷಾದವು ಭೂತಕಾಲವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಮತ್ತು ಚಿಂತೆಯು ಭವಿಷ್ಯವನ್ನು ಸುಧಾರಿಸಲು ಸಾಧ್ಯವಿಲ್ಲ. ಆದ್ದರಿಂದ ವರ್ತಮಾನವನ್ನು ಆನಂದಿಸುವುದು ಅಂತಿಮ ಮತ್ತು ಸಂತೋಷ.